ಇಂದು ದಿನಾಂಕ 10/8/2026 ಆಳಂದ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಭಾರತೀಯ ಜನತಾ ಪಾರ್ಟಿ ಇವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಕಂದಗುಳಿ ಬಿಜೆಪಿ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಸಲಾದ 2025 ಮತ್ತು 26ನೇ ಸಾಲಿನ ಮುಂಗಾರು ಹಂಗಾಮಿ ಆಳಂದ ತಾಲೂಕಿನ ಸಾವಿರಾರು ರೈತರ ಬೆಳೆ ನಷ್ಟ ಅನುಭವಿಸಿದ್ದರು ಹಾಗೂ ಕೆಲ ರೈತರಿಗೆ ಪರಿಹಾರದ ಹಣ ಜಮಾ ಆಗಿರುವುದಿಲ್ಲ. ಕೆಲವು ಗ್ರಾಮಗಳಿಗೆ 0 ಅಂದರೆ 1 ಪೈಸಾನೂ ಕೂಡ ಬಂದಿರುವುದಿಲ್ಲ. ಆದುದರಿಂದ ರೈತರ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ವಾಸ್ತವದಲ್ಲಿ ಹಾನಿ ಸಂಭವಿಸಿದ ವೈಜ್ಞಾನಿಕ ಬೆಳೆ ಸಮೀಕ್ಷೆ ನಡೆದಿರುವುದು ಹಾಗೂ ಅಧಿಕಾರಿಗಳ ಸಮೀಕ್ಷೆ ಲೋಷದೋಪದಿಂದ ಕೂಡಿರುತ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಅನ್ಯಾಯ ಪರಿಹಾರ ದೊರೆಯುವುದು ಅನ್ಯಾಯ ಆಗಿದೆ ಮತ್ತು ಆಳಂದ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಅಂದರೆ ಕಜೂರಿ ಮತ್ತು ಹಾಳತಾಳಕಲ್, ಅಳಂಗ, ಹೆಬ್ಬಳ್ಳಿ, ಕೊರಳಿ, ಗಂಗಾಪುರ, ನಿಂಬರ್ಗ ಸೇರಿದಂತೆ ಅನೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಬೆಳೆ ವಿಮೆ ಬಂದಿರುವುದಿಲ್ಲ. ಮಾಜಿ ಶಾಸಕರು ಶುಭಾಶಯಗಳು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹರ್ಷ ಮತ್ತು ತೂರಿಸುವ ಸದಸ್ಯರು ಸುಪುತ್ರ ನದಿಗೇರಿ ಹಾಗೂ ಬಂಜಾರ ಸಮಾಜದ ಅಧ್ಯಕ್ಷ ರಾಜು ಚೌಹಾಣ್, ಚಂದ್ರಶೇಖರ್ ಹಿರೇಮಠ್, ಆಕಾಶ್ ದೇಗಾವ್, ಕಿಟ್ಟಿ ಸಾಲೆಗಾವ್ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKSTV4 ಮಹೇಂದ್ರ ಕ್ಷೀರಸಾಗರ, ಆಳಂದ. ಇಲ್ಲಪ್ಪ ಅಂತ ಹೇಳಿ ಅವ್ರು ಅದು ಕೇಳಿದ್ದಿಲ್ಲ. ಅದು ತಡೆದು ಯಾಕಂತಂದ್ರೆ ಬಹಳಷ್ಟು ಕೇಳಿದ್ರೆ ಒಂದ್ ಕೊಡ್ತಾರೆ ಯಾವಂದ್ರಿ ಅದು ಕಂಪೆನ್ಸೇಷನ್ ಹೋಗ್ಲಪ್ಪ ಮಂತ್ರಿ ಸಿಗ್ಲಿ ಅಂತೇಳಿ ಅವ್ರು ತಡೆ ಇಟ್ಟಿದ್ರು. ಅದನ್ನೂ ಸಿಗ್ಲಿಲ್ಲ ಅವ್ರಿಗೆ ದುರುದ್ದೇಶಕರ. ನಾವಾಗ್ಲಿ ಸುಭಾಷ್ ಗುತ್ತೇದಾರ್ ಅವರಾಗ್ಲಿ ನಾವ್ ಯಾರು ಅವ್ರಿಗೆ ವಿರೋಧ ಮಾಡಿಲ್ಲ. ಮಂತ್ರಿ ಯಾರು ಒಳ್ಳೇದಾಗ್ತದಪ್ಪ ನಮ್ಮ ತಾಲೂಕಾಗ ಬೆಳವಣಿಗೆ ಆಗ್ತದಂತ ನಾವಿತ್ತು. ಅದು ಯಾಕಾಗಿಲ್ಲ ಏನೋ ಅದು ನಾವೀಗ ಹೊಡೆದ್ರಂದ್ರೆ ಅದು ಬೆಂಗಳೂರು ವಿಧಾನಸಭೆಗೆ ಎಲ್ಲಿ ತಲುಪುವಂತ ಕೆಲಸ ಆಗಬೇಕು. ದಯಮಾಡಿ ಎಲ್ಲರೂ ತೆಗೆದುಕೊಳ್ಳಿಸಬೇಕು. ರೈತ ಹೋರಾಟಕ್ಕೆ ಭ್ರಷ್ಟ ಸರ್ಕಾರ ಅಂತೇಳಿ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಆಳಂದ ಮಂಡಲದಲ್ಲಿ ಒಂದು ರೈತರ ಪ್ರತಿಭಟನೆ ನಿಮಿತ್ತವಾಗಿ ಮಾಜಿ ಶಾಸಕರು, ನಿಮ್ಮೆಲ್ಲರ ನಾಯಕರು, ದೀನ ದಲಿತರ ನಾಯಕರಾಗಿರುವಂತ ಸುಭಾಷ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ಇನ್ನೋರ್ವ ಯುವ ಮುಖಂಡರು, ಯುವ ನಾಯಕರಾಗಿರುವಂತ ಹರ್ಷನಂದ್ ಗುತ್ತೇದಾರ್ ಅವರಲ್ಲಿ ರೈತ ಮುಖಂಡರು, ಹಿರಿಯರು